ಬ್ರೇಕಿಂಗ್ ಪಂಜಾಬ್ನಲ್ಲಿ ಮತ್ತೆ ಪಾಕ್ನಿಂದ ಡ್ರೋನ್ ದಾಳಿ. ಹೋಶಿಯಾರ್ಪುರ್ ತರನ್ ತಾರನ್ ಇಲ್ಲಿ ದಾಳಿ ನಡೆಸಲಾಗಿದೆ. ಎಸ್, ಎರಡೂ ಕಡೆಗಳಲ್ಲೂ ಕೂಡ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಆಗಿದೆ. ನಾವು ಆಗ್ಲಿಂದ ಮಾತನಾಡ್ತಾ ಇರೋದಿದೆ. ನಮ್ಮ ಅಸ್ತ್ರ ಡ್ರೋನ್ಗಳನ್ನ ಹೊಡೆದುರುಳಿಸಿದೆ ಭಾರತೀಯ ಸೇನೆ. ನಮಗೊಂದು ದೊಡ್ಡ ಕವಚ ಇದೆ, ರಕ್ಷಾ ಕವಚ ಇದೆ. ಆ ರಕ್ಷಾ ಕವಚವೇ ಏರ್ ಡಿಫೆನ್ಸ್ ಸಿಸ್ಟಮ್. ಪಂಜಾಬ್ನಲ್ಲಿ ಮತ್ತೆ ಪಾಕ್ನಿಂದ ಡ್ರೋನ್ ದಾಳಿ ಆಯಿತು. ಹೋಶಿಯಾರ್ಪುರ ಮತ್ತು ತರನ್ ತಾರ್ನಲ್ಲಿ ದಾಳಿಯಾಗಿದೆ. ಆ ಎರಡು ದಾಳಿಯನ್ನು ಕೂಡ ಎರಡೂ ಕಡೆಗಳಲ್ಲೂ ಕೂಡ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಇದ್ದಂತಹ ಹಿನ್ನೆಲೆಯಲ್ಲಿ ಅದನ್ನ ಹೊಡೆದುರುಳಿಸುವುದರಲ್ಲಿ ಯಶಸ್ವಿಯಾಗಿದೆ ಭಾರತೀಯ ಸೇನೆ. ನಿನ್ನೆ ಕೂಡ ನಾವು ನೋಡಿದ್ವಿ ಆತ್ಮನಿರ್ಭರ ಆಕಾಶ್ ಯಾವ ರೀತಿಯಲ್ಲಿ ನಮಗೆ ಬಹಳ ದೊಡ್ಡ ಉಪಕಾರ ಮಾಡ್ತು ಅಂತ. ಪ್ರತಿಯೊಂದು ದಾಳಿಯನ್ನು ಕೂಡ ವಿಫಲಗೊಳಿಸುವಲ್ಲಿ ಯಶಸ್ವಿಯಾಗಿತ್ತು. ಇವತ್ತೂ ಅಷ್ಟೇ ಎಲ್ಲೆಲ್ಲಿ ಪಾಕ್ನಿಂದ ಡ್ರೋನ್ ದಾಳಿ ಆಗ್ತಾ ಇದೆಯೋ ಅದನ್ನು ತಡೆಯುವಲ್ಲಿ ನಮ್ಮ ಕವಚ ಯಶಸ್ವಿಯಾಗಿದೆ. उधर मार गड्डी ते जीजू का तो नहीं नुकसान होया? नुकसान है इधर पैप ज्यादा ना खिंच, पानी पा. ಎಲ್ಲೆಲ್ಲಿ ದಾಳಿಗಳಾಗ್ತಾ ಇದೆ ಅದರ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಫಿರೋಜ್ಪುರ್ನಲ್ಲಿ ದಾಳಿಯಾಗಿದೆ. ಪಾಕ್ ಡ್ರೋನ್ ದಾಳಿಯಿಂದ ಕುಟುಂಬದವರಿಗೂ ಕೂಡ ಗಾಯ ಆಗಿದೆ. ವಸತಿ ಪ್ರದೇಶದ ಮೇಲೆ ಇದೇ ಇವರದ್ದು ನೋಡಿ. ಪಾಕಿಸ್ತಾನದ್ದೇನು ಅಂದರೆ ವಸತಿ ಪ್ರದೇಶದ ಮೇಲೆ ದಾಳಿ ಮಾಡುವಂಥದ್ದು. ಇಲ್ಲಿ ತನಕ ಭಾರತ ಏನು ದಾಳಿ ಮಾಡಿದೆ, ಒಂದೇ ಒಂದು ಸೇನೆಯ ಮೇಲೆ ದಾಳಿ ಆಗಿರುವಂಥದ್ದಿಲ್ಲ. ಜೊತೆಗೇನು ಅಂದರೆ ಜನನಿಬಿಡ ಪ್ರದೇಶದಲ್ಲಿ ದಾಳಿಯಾಗಿಲ್ಲ. ನಮ್ದೇನಿದ್ರು ಧರ್ಮಯುದ್ಧ, ನಿಜವಾದ ಧರ್ಮಯುದ್ಧ. ಫಿರೋಜ್ಪುರದ ವಸತಿ ಪ್ರದೇಶಕ್ಕೆ ನುಗ್ಗಿದೆ ಡ್ರೋನ್. ಆ ದಾಳಿಯಿಂದಾಗಿ ಕುಟುಂಬದವರು ಗಾಯಗೊಂಡಿದ್ದಾರೆ. ಅದರ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಎಲ್ಲೆಲ್ಲಿ ಬೆಂಕಿ ಹೊತ್ಕೊಂಡಿದೆ ಅದರ ದೃಶ್ಯಾವಳಿಗಳನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ವಾರ್ ಬ್ರೇಕಿಂಗ್ ನಿರಂತರವಾಗಿ ನಾವು ಕೊಡ್ತಾ ಇದ್ದೀವಿ. ಜಮ್ಮು